ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳುತ್ತಾ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಅರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾವು ಯುದ್ಧ ಬಯಸ್ತಾ ಇಲ್ಲ, ಶಾಂತಿ ಬಯಸ್ತಾ ಇದೀವಿ ಅಂತ. ಅಗೇನ್ ನೆಕ್ಸ್ಟ್ ಡೇ ನೀವು ನೋಡಿದ್ರೆ ನಾವು ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ಯುದ್ಧ ಮುಂದುವರಿಸ್ತೀವಿ ಅಂತ ವರಸೆಯನ್ನ ಬದಲಾವಣೆ ಮಾಡ್ತಾ ಇರುವ ಅಮೆರಿಕ ನಿಜಕ್ಕೂ ಶಾಂತಿ ಬಯಸ್ತಾ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಅಮೆರಿಕ ಶಾಂತಿ ಬಯಸಿದ್ರು ಕೂಡ ಇರಾನ್ ಅದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇದೆಯಾ? ಈ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಇಲ್ಲಿಗೆ ಶಮನ ಆಗಿ ಹೋಗುತ್ತಾ? ಇಂಥ ಅನೇಕ ಪ್ರಶ್ನೆಗಳು ಬಹುತೇಕರನ್ನ ಕಾಡ್ತಾ ಇದೆ. ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಅನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಶೀಘ್ರದಲ್ಲೇ ಮುಗಿದು ಹೋಗುತ್ತಾ ಮಧ್ಯಪ್ರಾಚ್ಯದ ವಾರ್. ಶೀಘ್ರದಲ್ಲೇ ಮುಗಿದು ಹೋಗುತ್ತಾ ಮಧ್ಯಪ್ರಾಚ್ಯದ ವಾರ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಇಡೀ ವಿಶ್ವದ ಹಲವು ರಾಷ್ಟ್ರಗಳು ಕೂಡ ಬಯಸ್ತಾ ಇರೋದು ಇದನ್ನೇ. ಯುದ್ಧ ನಿಲ್ಲಿಸೋ ಮಾತನಾಡಿದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ವಿರುದ್ಧ ಅಂದುಕೊಂಡಿದ್ದನ್ನ ಸಾಧಿಸ್ಬಿಟ್ಟಿದೆಯಾ ಅಮೆರಿಕ? ಯುದ್ಧ ನಿಲ್ಲಿಸೋ ಮಾತುಗಳನ್ನಾಡ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಂಗಾಗಿ ಶೀಘ್ರದಲ್ಲೇ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಲಾಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಯುದ್ಧ ಕೊನೆಗೊಳ್ಳುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಆ ಮಾತುಗಳು. ಬಹುತೇಕರು ಹೇಳೋದು ಡೊನಾಲ್ಡ್ ಟ್ರಂಪ್ ಅವ್ರನ್ನ ನಂಬಕ್ಕಾಗಲ್ಲ ಬಿಡಿ, ಈ ಕ್ಷಣಕ್ಕೆ ಇದ್ದಿದ್ದು ಮತ್ತೊಂದು ಕ್ಷಣಕ್ಕೆ ಇರಲ್ಲ, ವರಸೆಯನ್ನ ಬದಲಾವಣೆ ಮಾಡುವಂತ ಅಮೆರಿಕ ಅಧ್ಯಕ್ಷರನ್ನ ನಂಬ್ಕೊಂಡು ಯುದ್ಧ ನಿಲ್ಲುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟನೇ ಅಂತ ಬಹುತೇಕರು ಮಾತಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಎಕ್ಸ್ಪರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇರೋದು. ಆದ್ರೆ ಇಡೀ ವಿಶ್ವದ ಹಲವು ದೇಶಗಳ ಒತ್ತಡ ಜಾಸ್ತಿ ಆಗ್ತಾ ಇರೋದ್ರಿಂದ, ಹಲವು ರೀತಿಯ ಸಮಸ್ಯೆಗಳನ್ನ ಬೇರೆ ಬೇರೆ ದೇಶಗಳು ಫೇಸ್ ಮಾಡ್ತಾ ಇರೋದ್ರಿಂದ ಈ ತೈಲ ಮತ್ತು LPGಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಅಮೆರಿಕ ಇದನ್ನ ಅರಿತು ಅದರ ಜೊತೆಗೆ ಅಮೆರಿಕ ನೆಲದಲ್ಲಿ ವಾಸ ಮಾಡ್ತಾ ಇರುವಂತ ನಾಗರಿಕರು ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಈಗ ರೊಚ್ಚಿಗೆದ್ದಿರೋದ್ರಿಂದ ಮೋಸ್ಟ್ಲಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇದೆಲ್ಲವೂ ಕೂಡ ಅರ್ಥ ಆಗಿರೋದ್ರಿಂದ ವಾಸ್ತವ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಇಡೀ ಆಡಳಿತ ವಿರುದ್ಧ ತನ್ನದೇ ನೆಲದಲ್ಲಿ ವಾಸ ಮಾಡ್ತಾ ಇರುವಂತ ನಾಗರಿಕರು ಕೂಡ ತಿರುಗಿ ಬೀಳುವ ಸಾಧ್ಯತೆಗಳು ಇರೋದ್ರಿಂದ ಇರಾನ್ ವಿರುದ್ಧದ ಈ ಯುದ್ಧವನ್ನ ಕೊನೆಗೊಳಿಸುವ ಮಾತುಗಳನ್ನ ಆಡ್ತಿದ್ದಾರಾ ಡೊನಾಲ್ಡ್ ಟ್ರಂಪ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸೊ ಇರಾನ್ ಶಾಂತಿ ಅಂತ ಬಂದಾಗ ಒಪ್ಪಿಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ, ನಮ್ಮ ಸರ್ವೋಚ್ಚ ನಾಯಕನ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಯುದ್ಧ ಕೊನೆಗೊಳಿಸೋ ಮಾತೇ ಇಲ್ಲ, ಅಮೆರಿಕ ಏನೇ ಹೇಳಿದ್ರು ಕೂಡ ನಾವು ಪ್ರತಿದಾಳಿಯನ್ನ ಮುಂದುವರಿಸ್ತೀವಿ ಅಂತ ಇರಾನ್ ಮತ್ತೆ ಹೇಳ್ತಾ ಇರೋದ್ರಿಂದ ಎರಡು ರಾಷ್ಟ್ರಗಳ ಮಧ್ಯದ ಯುದ್ಧ ನಿಜಕ್ಕೂ ಕೊನೆಗೊಳ್ಳುತ್ತಾ, ಶಾಂತಿ ಒಪ್ಪಂದಗಳಾಗುತ್ತಾ, ಕದನ ವಿರಾಮ ಘೋಷಣೆ ಆಗುತ್ತಾ ಅನ್ನೋದು ಈ ಕ್ಷಣಕ್ಕೂ ಕೂಡ ಪ್ರಶ್ನೆ ಇದೆ. ಗೊತ್ತಿಲ್ಲ. ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು ಸದ್ಯಕ್ಕೆ ಶಾಂತಿ ಬಯಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. Bombing in Beirut, Tonight I want to provide an update on the tremendous progress our warriors have made in Iran and discuss why Operation Epic Fury is necessary for the safety of America and the security of the free world. From the very first day I announced my campaign for president in 2015, I have vowed that I would never allow Iran to have a nuclear weapon. This fanatical regime has been chanting death to America, death to Israel for 47 years. Their proxies were behind the murder of 241 Americans in the Marine barracks bombing in Beirut, the slaughter of hundreds of our service members with roadside bombs. They were involved in the attack on the USS Cole, and they carried out the ಅಮೆರಿಕದ ಸದ್ಯದ ಮನಸ್ಥಿತಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಾತುಗಳು ಶಾಂತಿ ಬೇಕು ಅನ್ನೋ ರೀತಿಯಲ್ಲಿ, ಅಮೆರಿಕ ಹಿಂದೆ ಸರಿತಾ ಇದೆ, ಯುದ್ಧವನ್ನ ಕೊನೆಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲೇ. ಆದ್ರೆ ಅಮೆರಿಕ ಹೇಳಿದ ತಕ್ಷಣ ಎಲ್ಲವೂ ಕೂಡ ಮುಗಿದು ಹೋಗುತ್ತಾ
ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವ ಅಮೆರಿಕ ತೆಗೆದುಕೊಳ್ಳುವಂತಹ ನಿರ್ಣಯಗಳೇ ಅಂತಿಮನ ಅಂತ ಪ್ರಶ್ನೆ ಬಂದ್ರೆ ಖಂಡಿತ ಇಲ್ಲ. ಈಗ ಯುದ್ಧದ ಪರಿಸ್ಥಿತಿಯಲ್ಲಿ ಅಮೆರಿಕ ಹೇಳಿದ್ದಂತೂ ಫೈನಲ್ ಅಲ್ಲ, ಇರಾನ್ ಕೂಡ ಅದನ್ನ ಒಪ್ಪಿಕೊಳ್ಬೇಕು. ಎರಡೂ ದೇಶಗಳ ಮಧ್ಯದಲ್ಲೇ ಆಗಬೇಕಾಗಿರುವಂತಹ ಶಾಂತಿ ಒಪ್ಪಂದ ಇದು. ಡೊನಾಲ್ಡ್ ಟ್ರಂಪ್ ಅವರು ಈ ಕ್ಷಣಕ್ಕೆ ಹೇಳಿದ್ದು ಮತ್ತೊಂದು ಕ್ಷಣಕ್ಕೆ ಅದನ್ನ ಕ್ಯಾರಿ ಮಾಡಲ್ಲ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ವಿಚಾರ. ಹಲವಾರು ವಿಚಾರಗಳಲ್ಲಿ ಅದು ಸಾಬೀತು ಕೂಡ ಆಗಿದೆ. ಹಂಗಾಗಿ ಈಗ ಅವರು ಶಾಂತಿ ಬಯಸಿದ್ರು ಕೂಡ ನಾಳೆ ದಿನ ಇದನ್ನೇ ಅವ್ರು ಕೇಳ್ಕೊಳ್ತಾರಾ? ಶಾಂತಿ ಅಂತ ಅಂದುಕೊಂಡೇ ಇರಾನ್ನ ಮಟ್ಟ ಹಾಕುವಂತಹ ಪ್ರಯತ್ನಗಳು ಸತತವಾಗಿ ಅಮೆರಿಕದಿಂದ ಈ ಹಿಂದೆ ಆಗಿದೆ. ಯಾಕಂದ್ರೆ ತನ್ನ ಹೆಚ್ಚುವರಿ ಸೈನ್ಯವನ್ನ ಕಳಿಸೋದು, ಇರಾನನ್ನ ಸುತ್ತುವರಿಸೋದು, ಇರಾನ್ನ ಪ್ರಮುಖ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದು, ಇರಾನನ್ನ ಕಂಪ್ಲೀಟ್ ಆಗಿ ನೀವು ಅಣ್ವಸ್ತ್ರ ತಯಾರಿಕೆ ಮಾಡ್ತೀರಿ ಅಂತ ಆದ್ರೆ ಅದನ್ನ ಬಿಡೋ ಮಾತೇ ಇಲ್ಲ, ಅದನ್ನ ಬುಡ ಸಮೇತ ಮಟ್ಟ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಗಳನ್ನ ಕೊಡೋದು, ಕಂಪ್ಲೀಟ್ ಆಗಿ ಇರಾನನ್ನ ಕೈವಶಕ್ಕೆ ಪಡೆದುಕೊಳ್ಳುವ ಸತತ ಪ್ರಯತ್ನಗಳು ಅಮೆರಿಕಾದಿಂದ ಶಾಂತಿ ಅಂತ ಹೇಳ್ತಾನೆ ಆಗಿರುವ ಪ್ರಯತ್ನಗಳನ್ನ ಕೂಡ ಯಾರು ಮರ್ತಿಲ್ಲ. ಹಂಗಾಗಿ ಈಗ ಸದ್ಯಕ್ಕೆ ಶಾಂತಿ ಅಂತ ಮಾತಾಡಿದ್ರು ಕೂಡ ಅದು ಸಾಧ್ಯನಾ ವಾಸ್ತವದಲ್ಲಿ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಅಮೆರಿಕ ಅಧ್ಯಕ್ಷರು ಹೇಳದ ತಕ್ಷಣ ಎಲ್ಲವೂ ಕೂಡ ಮುಗಿದೋಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರನ್ನ ಇಡೀ ವಿಶ್ವನೇ ನಂಬುವಂತ ಪರಿಸ್ಥಿತಿಯಲ್ಲಿಲ್ಲ. ಕಾರಣ ಈ ಕ್ಷಣಕ್ಕೆ ಹೇಳಿದ್ದು ಮತ್ತೊಂದು ಕ್ಷಣಕ್ಕೆ ಇರಲ್ಲ ಅಂತ. ಶಾಂತಿ ಅಂತ ಹೇಳ್ತಾನೆ ಬಹುತೇಕ ಸಲ ಇರಾನ್ ಮೇಲೆ ಅಟ್ಯಾಕ್ಗಳಾಗಿದ್ದನ್ನ ನಾವು ಗಮನಿಸಿದ್ವಿ. ಹಂಗಾಗಿ ಸದ್ಯಕ್ಕೆ ಏನ್ ನಿರೀಕ್ಷೆ ಮಾಡಬಹುದು? ನಿಜಕ್ಕೂ ಶಾಂತಿ ಬಯಸ್ತಾ ಇದೆಯಾ ಅಮೆರಿಕ? ಹೆಂಗೆ ಇದನ್ನ ಫೈಂಡ್ ಔಟ್ ಮಾಡೋದು ಅಂತ? ಶ್ರುತಿ, ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಏನು ಜಂಟಿ ಯುದ್ಧ ನಡೀತಾ ಇತ್ತು, ಅದಕ್ಕೆ ಒಂದು ತಿಂಗಳ ಮೇಲೆ 4 ದಿನಗಳಾಗಿದೆ. ಬರೋಬ್ಬರಿ 34ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಇದರ ಮಧ್ಯೆ ನಿನ್ನೆಯಷ್ಟೇ ಏನು ಇರಾನ್ನ ಮೇಲಿನ ಯುದ್ಧವನ್ನು ಅಂತ್ಯಗೊಳಿಸ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಅದು 2 ಅಥವಾ 3 ವಾರಗಳಲ್ಲಿ ಅಂತ್ಯ ಆಗುತ್ತೆ ಅಂತ, ಅಂದರೆ ಇನ್ನೂ ಒಂದು ತಿಂಗಳ ಕಾಲ ಯುದ್ಧ ನಡೆಯುತ್ತೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಮತ್ತೆ ಈಗ ಒಂದು ಅಮೆರಿಕ ಜನತೆಯನ್ನು ಉದ್ದೇಶಿಸಿ ಟ್ರಂಪ್ ಒಂದು ಭಾಷಣವನ್ನು ಮಾಡಿದ್ದಾರೆ. ಅದರಲ್ಲಿ ಏನು ಇರಾನ್ ಮೇಲೆ ನಾವು ಏನು ಒಂದು ಟಾರ್ಗೆಟನ್ನು ಇಟ್ಟಿದ್ದೀವಿ ಅದು ಮುಗಿದಿದೆ, ಹೀಗಾಗಿ ನಾವು ಯುದ್ಧವನ್ನು ಅಂತ್ಯಗೊಳಿಸಿವಿ, ಆದರೆ ಸಂಧಾನ ಮಾತುಕತೆಗೂ ಸಹ ಹೋಗ್ತಾ ಇಲ್ಲ, ಯಾವುದೇ ರೀತಿಯಾದಂಥ ಷರತ್ತುಗಳನ್ನು ಹಾಕೋದಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಇಲ್ಲಿ ಏನು ಇರಾನ್ನಲ್ಲಿರ್ತಕ್ಕಂಥ ಕಚ್ಚಾ ತೈಲವು ನಮಗೆ ಬೇಕಿಲ್ಲ, ಜೊತೆಗೆ ಹರ್ಮೋಜ್ ಜಲಸಂಧಿ ಮಾರ್ಗವೂ ಸಹ ನಮಗೆ ಬೇಕಿಲ್ಲ, ಅದರ ಮೇಲೆ ಹಿಡಿತ ಏನೂ ಇಲ್ಲ, ಅದು ಯಾರಿಗೆ ಬೇಕೋ ಅವರು ನೋಡಿಕೊಳ್ಳಿ ಅಂತಕ್ಕಂಥ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪರಮಾಣು ಒಪ್ಪಂದ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಇರಾನ್ ಒಂದು ಪರಮಾಣು ಪ್ರಕ್ರಿಯೆಗಳೇನಿರುತ್ತೆ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ, ಅದರ ಸಂಪೂರ್ಣ ಹಿಡಿತವನ್ನು ನಾವು ಇಟ್ಕೊಂಡಿದ್ದೇವೆ ಅಂತಕ್ಕಂಥ ಹೇಳಿಕೆಗಳನ್ನು ಸಹ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನು ನಡೆಸಿತ್ತು, ಅದು ಅವರಿಗೆ ತೃಪ್ತಿ ತಂದಿದೆ. ಅವರು ಇಟ್ಕೊಂಡಿದ್ದಂಥ ಟಾರ್ಗೆಟ್ ಏನಿತ್ತು ಅದು ಮುಗಿದಿದೆ ಅಂತಕ್ಕಂಥದ್ದು. ಆದರೆ ಮತ್ತೊಂದು ಮೂಲಗಳ ಪ್ರಕಾರ ಇಲ್ಲಿ ಇಸ್ರೇಲ್ ತನ್ನ ಯುದ್ಧವನ್ನು ಮುಂದುವರಿಸುತ್ತೆ, ಯಾವುದೇ ಕಾರಣಕ್ಕೂ ಇರಾನ್ನ ಮೇಲೆ ನಡೆಸ್ತಕ್ಕಂಥ ಒಂದು ದಾಳಿಯನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಏನು ವಿಶ್ವದ ದೊಡ್ಡಣ್ಣ ಟ್ರಂಪ್ ನಾವು ಯುದ್ಧವನ್ನು ನಿಲ್ಲಿಸ್ತೇವೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರು, ಇಸ್ರೇಲ್ ಮತ್ತು ಇರಾನ್ ಮೇಲೆ ಯುದ್ಧವನ್ನು ಮುಂದುವರಿಸುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಅಲ್ಲಿ ಯುದ್ಧ ನಿಲ್ಲೋ ಲಕ್ಷಣಗಳು ಯಾವುದು ಕಾಣ್ತಾ ಇಲ್ಲ. ಯಾಕೆಂತಂದರೆ ಇಲ್ಲಿ ನಾವು ಇಂದಿನ ಕೆಲವೊಂದು ರಷ್ಯಾ ಮತ್ತು ಉಕ್ರೇನ್ ನಡುವಿನ ವಾರಗಳನ್ನು ಗಮನಿಸೋದಾದರೆ ಅಲ್ಲೂ ಸಹ ಸಂಧಾನದ ಮಾತುಕತೆಗಳಾಯಿತು, ಆದರೆ ಸಹ ಈಗಲೂ ಯುದ್ಧ ನಡೀತಾ ಇದೆ. ಬರೋಬ್ಬರಿ 4 ವರ್ಷಗಳಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ತೈಲ ನಿಕ್ಷೇಪಗಳನ್ನು ಧ್ವಂಸ ಮಾಡಲಾಗಿದೆ. ಇಸ್ರೇಲು ಜೊತೆಗೆ ಏನು ಆ ಒಂದು ಹರ್ಮುಜ್ ಜಲಸಂಧಿ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಒಂದು ಇದು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಪರಮಾಣು ಹಿಡಿತವನ್ನು ಸಾಧಿಸೋದಕ್ಕೆ ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಯುದ್ಧವನ್ನು ಇರಾನ್ ಮೇಲೆ ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ 45,000 ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ, ಜೀವ ನಷ್ಟ, ಪ್ರಾಣ ಹಾನಿಯಾಗಿದೆ. ಇದರ ನಡುವೆ ಯುದ್ಧ ನಿಲ್ಲಿಸ್ತೇವೆ ಅಂತಕ್ಕಂಥ ಇದನ್ನು ಹೇಳಿದೆ. ಆದರೆ ಯುದ್ಧ ನಿಲ್ಲಿಸೋದಕ್ಕೆ ಯಾವ ಕಂಡೀಷನ್ಗಳನ್ನು ಹಾಕ್ತಾರೆ ಅನ್ನೋದು ಸಹ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಆದರೆ ಟ್ರಂಪು ನಾವು ಯಾವುದೇ ರೀತಿಯಾದಂಥ ಷರತ್ತುಗಳನ್ನು ಇರಾನ್ ನಡುವೆ ಆಗೋದಿಲ್ಲ, ರಾಜತಾಂತ್ರಿಕವಾಗಿ ಮಾತುಕತೆನೂ ನಡೆಸ್ತಾ ಇಲ್ಲ. ಹಾಗಾಗಿ ನಾನ್ ಕಂಡೀಷನಬಲ್ ಆಗಿ ಒಂದು ಏನು ವಾರನ್ನು ಸ್ಟಾಪ್ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನೋಡಬೇಕು ಅದು ಇವಾಗ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಅದಕ್ಕೆ ಪರ್ಯಾಯವಾಗಿ ಏನು ಇಸ್ರೇಲ್ ಯಾವ ರೀತಿಯಾಗಿ ಒಂದು ಮುಂದಿನ ಹೆಜ್ಜೆಯನ್ನು ಹಿಡಿದುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮುಂದಿನ